ಹಾರೋಹಳ್ಳಿ ವರ್ತಕರ ಸಂಘ, ಹಾರೋಹಳ್ಳಿ ಹಿತರಕ್ಷಣಾ ಸಮಿತಿ, ಕಲ್ಪವೃಕ್ಷ ಕೋ-ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಸಂಯುಕ್ತಾಶ್ರಯದಲ್ಲಿ ಚಾಮುಂಡೇಶ್ವರಿ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಅಂಗವಾಗಿ ಕಾರ್ಯಕ್ರಮವು ಜರುಗಿತು. ಜಾನಪದ ಕಲಾವಿದರಾದ ಮಳವಳ್ಳಿ ಮಹದೇವಸ್ವಾಮಿ ಅವರಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ಜರುಗಿತು. ಶಾಂತಿಯುತ ಸಮಾಜ ನಿರ್ಮಾಣದಲ್ಲಿ ಪೊಲೀಸರ ಪಾತ್ರ ಮಹತ್ವದ್ದು ಎಂದು ರೇಷ್ಮೆ ಕೈಗಾರಿಕಾ ನಿಗಮದ ಮಾಜಿ ಅಧ್ಯಕ್ಷ ಗೌತಮ್ ಗೌಡ ಹೇಳಿದರು. ಹಾರೋಹಳ್ಳಿಯ ವರ್ತಕರ ಸಂಘದ ಅಧ್ಯಕ್ಷ ಮುರಳೀಧರ್ ಮಾತನಾಡಿ, ರಾಜ್ಯದಲ್ಲಿನ ಎಲ್ಲ ಇಲಾಖೆಗಳಿಗೂ ಒಂದಲ್ಲ ಒಂದು ದಿನ ಒಂದು ರೀತಿಯಲ್ಲಿ ಬಾಗಿಲು ಹಾಕಲಾಗುತ್ತದೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ಎಲ್ಲ ದಿನವೂ ಕರ್ತವ್ಯ ನಿರ್ವಹಿಸುತ್ತಿರುತ್ತದೆ. ಗಡಿಯಲ್ಲಿ ಸೈನಿಕರು ದೇಶವನ್ನು ರಕ್ಷಿಸಿದರೆ, ಇಲ್ಲಿ ಪೊಲೀಸರು ಸಮಾಜವನ್ನು ಶಾಂತಿಯುತವಾಗಿರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಬೆಸ್ಕಾಂ ಸಿಬ್ಬಂದಿಗಳಿಗೆ ನಾಗರಿಕ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಈರೇಗೌಡ ಶ್ರೀನಿವಾಸ್, ಅರುಣಾಚಲೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಂ. ಮಲ್ಲಪ್ಪ, ಗುಂಡಣ್ಣ, ರೋಟರಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಪ್ರಾಣೇಶ್, ನಾಗರಾಜು, ವರ್ತಕರ ಸಂಘದ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಸುಧಾಕರ್, ಚಕ್ರಪಾಣಿ, ಜಿ. ನಾಗರಾಜು, ಮೋಟಪ್ಪ, ಕಾಡು ಜಕ್ಕಸಂದ ಶಿವಕುಮಾರ್, ಎಸ್ಸಿ ಮೋರ್ಚಾದ ಚಂದ್ರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಉದ್ಘಾಟನೆ ಆಯಿತು. ಅದಾದ ನಂತರ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ವರ್ತಕ ಬಂಧುಗಳಿಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾರೋಹಳ್ಳಿ ಜನತೆಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊದಲು ಪ್ರಮುಖವಾಗಿ ನಾವು ವರ್ಷಕ್ಕೆ 2 ಪ್ರೋಗ್ರಾಮ್ ಮಾಡ್ತೀವಿ. ಒಂದು ಜುಲೈ 1 ವಿಶ್ವ ವೈದ್ಯರ ದಿನಾಚರಣೆ. ಆ ದಿನ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಹೆಲ್ತ್ ಕ್ಯಾಂಪ್ ನಾವು ಪ್ರತಿ ವರ್ಷ ಮಾಡ್ತೀವಿ. ಅದು ವರ್ತಕ ಬಂಧುಗಳಿಗೂ ಮತ್ತು ಸಾರ್ವಜನಿಕರಿಗೆ. ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ವರ್ಷ 100 ವರ್ಷದಿಂದ ನಮ್ಮ ಹಾರೋಹಳ್ಳಿ ಏನು ಜಾತ್ರೆ ಮಾಡ್ತಾ ಬರ್ತಾ ಇದ್ದೀವಿ. ಆ ಜಾತ್ರೆ ಅಂಗವಾಗಿ ಪ್ರತಿ ವರ್ಷ ನಾವು ಬಹಳ ವಿಜೃಂಭಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದು ಈ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳನ್ನು ಈಗಾಗಲೇ ಸುಮಾರು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ ಹಾಗೂ ಸಾರ್ವಜನಿಕರನ್ನ ಮೊದಲಿಗೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಎಲ್ಲ ಗಣ್ಯರು ದಯಮಾಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಕೋರ್ಕೊಂಡು. ನಮ್ಮ ಸ್ನೇಹಿತರು ಆತ್ಮೀಯ ಶ್ರೀ ಶಿವಕುಮಾರ್ ಅವರು ಕಾನ್ಫರೆನ್ಸ್ ವೇದಿಕೆಗೆ ಬರಬೇಕು. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ನಮ್ಮ ಸಹಕಾರ ಕೊಡಬೇಕು. ಅದರೊಂದಿಗೆ ಇಲ್ಲಿರ್ತಕ್ಕಂಥ ಗಣ್ಯರು ಕೂಡ ವೇದಿಕೆಗೆ ಬಂದು ಬೆಂತಟ್ಟಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಹಾರೋಹಳ್ಳಿಯ ಇತಿಹಾಸ ಪ್ರಸಿದ್ಧ ಚಾಮುಂಡೇಶ್ವರಿ ಜಾತ್ರೆ ಕೊನೆಯ ದಿನ ಇವತ್ತು. ಈ ದಿನ ಅತ್ಯಂತ ವಿಜೃಂಭಿತ ಜನಗಳಂತೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈ ಒಂದು ಜನಸಂಖ್ಯೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಹೇಳ್ತಿರ್ತೀವಿ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಾವು ಮಳವಳ್ಳಿ ಮಹದೇವಸ್ವಾಮಿ ಅವ್ರನ್ನ ಸುಮಾರು ಸತಿ ಕರಿಬೇಕು ನಮ್ಮ ಹಾರೋಹಳ್ಳಿಗೆ ಅಂತ ನಾವು ಕಂಡಿದ್ವು. ಆದರೆ ಪ್ರತಿ ಸತಿನೂ ಮಿಸ್ ಆಗ್ತಾ ಇತ್ತು. ನಾವು ಯಾರ್ಯಾರನ್ನೋ ಕರೆದು ಪ್ರೋಗ್ರಾಮ್ಗಳು ಮಾಡ್ತಿದ್ವು, ನಾಟಕಗಳು ಮಾಡಿಸ್ತಿದ್ವು. ಆದರೆ ನಮ್ಮ ಸುತ್ತಮುತ್ತಲ ಜಾನಪದ ಸಾಹಿತ್ಯವನ್ನ ಅರಿತು ಕುಡಿದಿರ್ತಕ್ಕಂಥ ಜ್ಞಾನಿಗಳನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ, ನಾವು ಪ್ರತಿ ವರ್ಷ ವರ್ತಕರ ಸಂಘದಿಂದ ನಮ್ಮ ವರ್ತಕರಿಗೆ ಮತ್ತು ಸಾರ್ವಜನಿಕರಿಗೆ ಸದಾಕಾಲ ಸಹಾಯ ಮಾಡತಕ್ಕಂಥ ಸರ್ಕಾರಿ ಒಂದು ವ್ಯವಸ್ಥೆಯನ್ನು ನಾವು ಸನ್ಮಾನ ಮಾಡ್ತಾ ಇದ್ವಿ. ಮೊದಲಿಗೆ KEB ಅವ್ರನ್ನ ಮಾಡಿದ್ವು. ಅದಾದ ನಂತರ ಹೋದ ಬಾರಿ ನಮ್ಮ ಪೂರ್ವ ಕಾರ್ಮಿಕರು ಏನು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾರೆ ಅವ್ರನ್ನ ಸನ್ಮಾನ ಮಾಡಿದ್ವು. ಈ ಬಾರಿ ನಮ್ಮನ್ನು ಹಗಲಿರುಳು ದಿನದ 24 ಗಂಟೆ 365 ದಿನನೂ ಕೂಡ ನಮ್ಮ ರಕ್ಷಣೆ ಮಾಡ್ತಾ ಇರ್ತಾರೆ. ಆ ಒಂದು ಡಿಪಾರ್ಟ್ಮೆಂಟ್ಗೆ ಯಾವುದೇ ರೀತಿ ಆಫೀಸ್ಗೂ ಕೂಡ ಬಾಗಿಲು ಇರಲ್ಲ ಅಂತ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಒಂದು 62 ಜನ ನಮ್ಮ RSS ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿಂದ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಾದ ನಂತರ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಹಿರಿಯರು ಈ ಭಾಗದಲ್ಲಿ ಬಹಳ ಫೇಮಸ್ ಅವರು. ಏನಂತಂದ್ರೆ ಅವ್ರ ಹೆಸರು ಎಷ್ಟು ಜನ ಗೊತ್ತಿಲ್ಲ, ಗುಂಡಣ್ಣ ಅಂತ. ಅದರ ಒರಿಜಿನಲ್ ಹೆಸರು ವೆಂಕಟೇಶ್ವರ ಸ್ವಾಮಿ ಅಂತ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಒಂದು ಸನ್ಮಾನದ ಮೂಲಕ ಕೊಡ್ತಾ ಇದ್ದೀವಿ.
ಯಾಕಂದ್ರೆ ಸಮಯದ ಅಭಾವ. ಯಾಕಂದ್ರೆ ನೀವೆಲ್ಲ ಮಳವಳ್ಳಿ ಮಾಧವಸ್ವಾಮಿ ಅವ್ರ ಹಾಡ್ಕೊಳಕ್ ಬಂದಿದ್ದೀರಿ, ವೇದಿಕೆ ಪ್ರೋಗ್ರಾಮ್ ಬಂದಿದ್ದೀರಿ. ಸ್ವಲ್ಪ ಕ್ರಾಸ್ ಸರ್, ಸರ್ ಒಂದು ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಸರ್, ಸರ್ ಒಳಗಡೆ ಹೋಗಿ ಸರ್, ಸೌಂಡ್ ನೋಡಿ. ಜನಪ್ರಿಯ ಯುವ ಮುಖಂಡರು, ನಮ್ಮೆಲ್ಲರೂ ಆತ್ಮೀಯರು, ಭಾರತೀಯ ಜನತಾ ಪಕ್ಷದ ಇತ್ತೀಚೆಗೆ ವಿಧಾನಸಭೆ ಸ್ಪರ್ಧೆ ಅಭ್ಯರ್ಥಿಗಳು, ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಶ್ರೀಯುತ ಗೌತಮ್ ಮಲ್ಲಿಗೇಗೌಡರು ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ, ನಾಗರಿಕ ರಕ್ಷಣೆ ಪರವಾಗಿ, ಕಲ್ಪವೃಕ್ಷ ಬ್ಯಾಂಕ್ನ ಪರವಾಗಿ, ರೋಟರಿ ಪರವಾಗಿ ಅವ್ರ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಓಕೆ ಸರ್. ಅದೇ ರೀತಿ ನಮ್ಮ ಈ ಭಾಗದ ಹಿರಿಯ ಮುತ್ಸದ್ದಿಗಳು, ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಹಾಲಿ ಆರೋಹಳ್ಳಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಹಿರೇಗೌಡರಿಗೆ ಎಲ್ಲರ ಪರವಾಗಿ ಸನ್ಮಾನವನ್ನು ಕರ್ಕೊಂಡು ಮಾಡ್ತಿದ್ವಿ. ಸ್ವಾಗತ ಜೊತೆಗೆ ಎರಡೆರಡು ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದವರು, ನಮ್ಮ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಹಿರಿಯರು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾಕಾಲ ಬೆನ್ನೆಲುಬಾಗಿರ್ತಕ್ಕಂಥ ಶ್ರೀಯುತ ಮಲ್ಲಪ್ಪ ಅವರಿಗೆ ಸ್ವಾಗತದ ಜೊತೆಗೆ ಈ ಒಂದು ಸಣ್ಣ ಸನ್ಮಾನವನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ವೇದಿಕೆ ಕೆಳಭಾಗಿರ್ತಕ್ಕಂಥ ನಮ್ಮ ಡೈರೆಕ್ಟರ್ಗಳು, ನಿರ್ದೇಶಕರು ಮೇಲ್ ಬರಬೇಕು. 16 ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆರೋಹಳ್ಳಿ ವರ್ತಕರ ಸಂಘದ ಪರವಾಗಿ ಯಾವಾಗಲೂ ನಮ್ಮ ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಸಂಸ್ಥೆ. ಅದನ್ನ ಆರೋಹಳ್ಳಿಯಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕೆಲಸ ಬಂದಿರತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ನಮ್ಮೊಂದಿಗೆ ಸದಾಕಾಲ ಇರ್ತದೆ. ಅದು ಹೆಲ್ತ್ ಕ್ಯಾಂಪ್ ಇರ್ಬೋದು, ಧಾರ್ಮಿಕ ಕೆಲಸ ಇರ್ಬೋದು, ಸಾಮಾಜಿಕ ಕೆಲಸ ಇರ್ಬೋದು. ಆ ಒಂದು ರೋಟರಿ ಟ್ರಸ್ಟ್ ನ ಅಧ್ಯಕ್ಷರು, ನಮ್ಮ ಆತ್ಮೀಯರು, ಈಗ ನಿಮಗೆಲ್ಲ ಚಿರಪರಿಚಿತರಾದ ಡಾಕ್ಟರ್ ಪ್ರಾಣೇಶ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಸರ್. ರೋಟರಿ ಸಂಘದ ಅಧ್ಯಕ್ಷರು ವಿ ನಾಗರಾಜರವರು, ರೋಟರಿ ಸಂಸ್ಥೆ ಈ ವರ್ಷದ ಅಧ್ಯಕ್ಷರು, ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿ ನಾಗರಾಜರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಈ ಒಂದು. ಇನ್ನೊಬ್ರು ಉಪಾಧ್ಯಕ್ಷರು, ನಮ್ಮ ಈ ವರ್ತಕ ಸಂಘದ ಒಂದು ಆಧಾರ ಸ್ತಂಭ ಶ್ರೀಯುತ ಲಕ್ಷ್ಮೀನಾರಾಯಣರವರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಅಭಿನಂದನೆ ಮೂಲಕ ಕೊಡ್ತಾ ಇದ್ದೀವಿ. ನಮ್ಮ ಈ ಭಾಗದಲ್ಲಿ BDCC ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ನಿರುದ್ಯೋಗ ಜೀವನ ನಡೆಸಿಕೊಂಡು ನಮ್ಮ ಈ ಒಂದು ನಮ್ಮ ಸಂಸ್ಥೆಯಿಂದ ಜೊತೆಯಾಗಿ ಕೆಲಸ ಮಾಡಿಕೊಂಡು ಇದೇ ಕಾರ್ಯಕ್ರಮಗಳಲ್ಲಿ ನಮ್ಮ ತೊಡಗಿಸಿಕೊಂಡಿರ್ತಕ್ಕಂಥ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ನ CEO ಮತ್ತು ನಮ್ಮ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಮೋಟಪ್ಪನವರಿಗೆ ನಮ್ಮ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲ್ಲ ನಿರ್ದೇಶಕ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಕಾಂಟ್ಯಾಕ್ಟ್ ಸಂಘದ ಯುವ ಮುಖಂಡರು, ನಮ್ಮ ಆತ್ಮೀಯರು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ
ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಒಳ್ಳೆ ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ನಮ್ಮ ಏನು ಆದಿಚುರುಕಿನ ಬೆಟ್ಟದ ರೋಡ್ನ ಅದು ನೋಡ್ಬೇಕು, ನೀವು ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಉದ್ಯೋನ್ಮುಖ ಸಂಸ್ಥೆಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆಗಿದ್ದ ಕಾಶಿನಾಥ್ ಅವರಿಗೆ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ಗೆ ಮಾಜಿ ಸದಸ್ಯರು, ನಮ್ಮ ಆತ್ಮೀಯರು ಶ್ರೀ ಅನಂತರವರು, ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸ್ನೇಹಿತರು ಈ ಭಾಗದ ನಮ್ಮ ಮುಖಂಡರಾಗಿರ್ತಕ್ಕಂಥ ಬಾಲಾಜಿ ಸಿಂಗ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ, ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲ ಈ ನಮ್ಮ 4 ಸಂಸ್ಥೆ ಸೇರ್ಕೊಂಡಿದೆ. ಆರೋಳಿ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸರವರು, ಅದೇ ರೀತಿ ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಚಂದ್ರೂರವರು, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ನಾವು ಈ ಭಾಷಣಕ್ಕಿಂತ ಜಾಸ್ತಿ ಕಾರ್ಯಕ್ರಮ ನೋಡಕ್ಕೆ ಬಂದಿದ್ದೀವಿ. ಈಗ ನಮ್ಮ ಮಲ್ಲಪ್ಪನವರು ಈ ಒಂದು ಸಂಸ್ಥೆಯ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಅದಾದ ನಂತರ ಗುಡ್ಡಣ್ಣವರು ಮತ್ತು ಗೌತಮ್ ಅವರು ಮಾತಾಡ್ತಾರೆ. ಮಲ್ಲಪ್ಪ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಸಹೃದಯಿಗಳು, ಕೊಡುಗೈ ದಾನಿಗಳು, ಉದ್ಯಮಿಗಳು ಆದಂಥ ಗುಂಡಣ್ಣನವರೇ, ಹಾಗೂ ನಮ್ಮ ಯುವ ನಾಯಕರು, ನಮ್ಮ ನಾಯಕರು, ನಮ್ಮ ಮುಖಂಡರು ಆದಂಥ ಗೌತಮ್ ಗೌಡ್ರೆ, ಹಿರಿಯರು ಪೂಜ್ಯರು ಆದಂಥ ನಮ್ಮ ಹಾರೋಳಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದಂಥ ಹಿರೇಗೌಡ್ರೆ, ನಾಗರಾಜ್ ಅವರೇ, ಪ್ರಾಣೇಶ್ ಅವರೇ, ಟ್ರಾವಲ್ಸ್ ನಾಗಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಆತ್ಮೀಯರೇ, ಹಾಗೂ ಬಂದಿರ್ತಕ್ಕಂಥ ಎಲ್ಲ ಸಭೆಗಳು ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಭಕ್ತಾದಿಗಳೇ, ಇವತ್ತು ನಮ್ಮ ಹಾರೋಳಿಯ ವರ್ತಕರ ಸಂಘ, ಕಲ್ಪತರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ನಮ್ಮ ನಾಗರಿಕರ ಹಿತರಕ್ಷಣಾ ವೇದಿಕೆ ಹಾಗೂ ನೋಟ್ರಿ ಚಾರಿಟಬಲ್ ಟ್ರಸ್ಟ್, ಈ ಒಂದು 4 ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ 4 ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಒಂದು ಸಂಘಟನೆ ಬೇಕು. ಆ ಸಂಘಟನೆಗಳನ್ನು ಹುಟ್ಟಾಕೋದು, ಸಂಘಟನೆಗಳನ್ನು ಬೆಳೆಸೋದು ತುಂಬ ಕಷ್ಟದ ಕೆಲಸ. ಒಂದು ಬೀಜ ನೆಡ್ತಕ್ಕಂಥದ್ದು, ಒಂದು ಸಸಿ ನೆಡ್ತಕ್ಕಂಥದ್ದು ಎಷ್ಟು ಸುಲಭನೋ ಅದನ್ನು ಬೆಳೆಸೋದು, ಆ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಕಷ್ಟದ ಕೆಲಸ. ನಮ್ಮ ಮುರಳಿಯವರು, ಶ್ರೀನಿವಾಸ್ ಅವರು, ಪ್ರಾಣೇಶ್ ಅವರು, ನಾಗರಾಜ್ ಅವರು ಹಾಗೂ ನಮ್ಮ ಈ 4 ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಸಾಮಾಜಿಕ ಕಾರ್ಯಗಳನ್ನು, ಸಾರ್ವಜನಿಕರಾದಂಥ ಕಾರ್ಯಕ್ರಮಗಳನ್ನು, ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸವನ್ನು, ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ಕೆಲಸವನ್ನು, ಜನ ಮೆಚ್ಚುವಂಥ ಕೆಲಸವನ್ನು, ಹತ್ತಾರು ಕೆಲಸಗಳನ್ನು ಮಾಡ್ತಾರೆ. ರಕ್ತದಾನದಂಥ ಶಿಬಿರವನ್ನು ಏರ್ಪಡಿಸ್ತಕ್ಕಂಥದ್ದು, ಅನ್ನದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಕಲೆಯನ್ನು ಪ್ರೋತ್ಸಾಹಿಸಿದಂಥ ಇಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಜನಪರವಾದಂಥ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕಾರ್ಯಕ್ಷಮತೆ ಬೇಕು. ಇಂತಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮನಸ್ಸು ಬೇಕು. ಹಾಗೆಯೇ ನಮ್ಮ ಗುಂಡಣ್ಣವರಂತಹ ಕೊಡುಗೆ ದಾನಿಗಳು ಬೇಕು. ಹಾಗೆಯೇ ಸಾರ್ವಜನಿಕರ ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳ ಹಾಗೂ ಭಕ್ತಾದಿಗಳ ಒಂದು ಆಶೀರ್ವಾದನೂ ಈ ಸಂಸ್ಥೆಗಳಿಗೆ ಬೇಕು. ಹಾಗೆ ಸುಮಾರು ವರ್ತಕರ ಕ್ಷೇಮಾಭಿವೃದ್ಧಿಗಾಗಿ, ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಗಾಗಿ ಈ ಒಂದು ಸಂಸ್ಥೆಗಳು, 4 ಸಂಸ್ಥೆಗಳು ನೀವು ದಿನನಿತ್ಯ ನೋಡ್ಬೋದು. ಒಂದು ತಿಂಗಳು 2 ತಿಂಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಅದು ತೋರಿಕೆ ಕಾರ್ಯಕ್ರಮ ಅಲ್ಲ, ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ.
ತೋರ್ಪಡಿಸಿದಂಥ ಕಾರ್ಯಕ್ರಮವನ್ನ, ಹೆಸರು ಮಾಡ್ತಕ್ಕಂಥ ಕೆಲಸವನ್ನ, ಹಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ, ಎಷ್ಟೋ ಕಾರ್ಯಕ್ರಮನ ಮಾಡೋದನ್ನ ನಾವು ನೋಡಿದ್ದೀವಿ. ಆದರೆ ಈ ಥರ ಜನಪರ ಪರವಾದಂಥ ಕಾರ್ಯಕ್ರಮವನ್ನ ರೂಪಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುಗಿಸೋದಿದೆಯಲ್ಲ, ಇದು ತುಂಬಾ ಕಷ್ಟದ ಕೆಲಸ. ಈ 4 ಸಂಸ್ಥೆಗಳು ಈಗ ಒಗ್ಗಟ್ಟಾಗಿರ್ಲಿ, ಈಗ ಅಭಿವೃದ್ಧಿಯ ಹಾಗೂ ಸಾರ್ವಜನಿಕರ ಹಿತಕ್ಕಾಗಿ ದುಡಿತಕ್ಕಂಥ ಮನಸ್ಸು ಆ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಸದಸ್ಯರಲ್ಲಿ ಇರಲಿ. ಆ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಈ 4 ಸಂಸ್ಥೆಗಳು ಉತ್ತುಂಗಕ್ಕೆ ಬೆಳೀಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಗೊತ್ತಿಲ್ಲ, ಅವರು ವೈದ್ಯ ವೃತ್ತಿ ಜೊತೆಗೆ ಇನ್ನಿತರ ಸಮಾಜ ಕಾರ್ಯದಲ್ಲಿ ಅವರು ಬಹಳ ಪ್ರಸಿದ್ಧಿ. ಅದು ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಅವ್ರ ಬಾಯಿಲೆ ಕೇಳೋಣ. 1-2 ಮಾತಲ್ಲಿ ಅವರು ಮಾತಾಡ್ತಾರೆ. ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ಹಾಗೂ ವರ್ತಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಾಗೂ ಹಾರೋಳ್ಳಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಅದೇ ರೀತಿ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಾಗೂ ರೋಟರಿ ಹಾರೋಳ್ಳಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಗರಿಕರಿಗೂ ನಮಸ್ಕರಿಸುತ್ತಾ ನಾನು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ರೋಟರಿ ಸಂಸ್ಥೆ ಕಳೆದ 10 ವರ್ಷಗಳಿಂದ ಹಾರೋಹಳ್ಳಿಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದೆ. ಈಗಾಗಲೇ ನಾವು 35 ಜನ ಸದಸ್ಯರಿದ್ದೀವಿ ರೋಟರಿ ಹಾರೋಹಳ್ಳಿನಲ್ಲಿ. 10 ವರ್ಷದಿಂದ ನಾವು ಒಂದು 50 ಲಕ್ಷಕ್ಕೂ ಹೆಚ್ಚು ಒಂದು ಕಾರ್ಯಕ್ರಮಗಳು, ಅಂದರೆ 50 ಲಕ್ಷದ ಅಮೌಂಟ್ನಂತಹ ಕಾರ್ಯಕ್ರಮಗಳು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ವಿ. ಅದರಲ್ಲಿ ನಮ್ದು ಸಿಗ್ನೇಚರ್ ಪ್ರಾಜೆಕ್ಟ್ ಏನು ಅಂತಂದ್ರೆ, ಪ್ರತಿ ತಿಂಗಳು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರುತ್ತೆ. ಜೊತೆಗೆ ವರ್ಷಕ್ಕೆ 3 ರಕ್ತದಾನ ಶಿಬಿರ ಇರುತ್ತೆ. ಅದ್ರ ಜೊತೆಗೆ ಈ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳಿಗೆ ಮಕ್ಕಳಿಗೆ ಒಂದು ಪೀಠೋಪಕರಣಗಳನ್ನು ಕೊಡೋದಾಗ್ಲಿ, ಅದ್ರ ಜೊತೆಗೆ ಮತ್ತೆ ಕಾಲೇಜುಗಳಲ್ಲೆಲ್ಲ ಮಕ್ಕಳಿಗೆ ಕೆಲವೊಂದು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳೋದಾಗ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಹಾರೋಳ್ಳಿ ಸಂಸ್ಥೆಯ ಒಂದು ನಮ್ಮ ಪರವಾಗಿ ನಿಮ್ಗೆಲ್ಲ ಏನ್ ರಿಕ್ವೆಸ್ಟ್ ಅಂತಂದ್ರೆ, ನೀವು ಕೂಡ ಈ ಸದಸ್ಯತ್ವವನ್ನು ಪಡೆಯಬಹುದು. ಯಾಕಂದ್ರೆ ಇದು ಬರೀ ಡಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಆ ಥರ ಏನಿಲ್ಲ, ಸಾಮಾನ್ಯ ನಾಗರಿಕರು ಕೂಡ ಇದರ ಸದಸ್ಯತ್ವವನ್ನು ಪಡೆಯಬಹುದು. ದಯವಿಟ್ಟು ನೀವೆಲ್ಲರೂ ಬನ್ನಿ, ಒಂದು ಈ ಹಾರೋಹಳ್ಳಿ ರೋಟರಿ ಸಂಸ್ಥೆ ಸದಸ್ಯರಾಗಿ ಅಂತ ಹೇಳ್ತಾ, ಮತ್ತೆ ಈ ವರ್ತಕರ ಸಂಘದ ಬಗ್ಗೆ 2 ಮಾತು ಹೇಳಬೇಕು. ಇಡೀ ಹಾರೋಹಳ್ಳಿಯಲ್ಲೇನೆ ಅತಿ ಹೆಚ್ಚು ಸದಸ್ಯತ್ವ ಹೊಂದಿರತಕ್ಕಂಥ ಸಂಸ್ಥೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಸಂಸ್ಥೆಯ ಪೊಟೆನ್ಶಿಯಾಲಿಟಿ ಎಷ್ಟಿದೆ ಅಂದ್ರೆ, ಹಾರೋಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬಹುದು, ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಬಹುದು. ಆ ಕಾರಣಕ್ಕೋಸ್ಕರನೇ ಇಂತಹ ದೊಡ್ಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ವರ್ತಕ ಸಂಘದಿಂದ ಮಾತ್ರ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ 4 ಮಾತಾಡಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ, ಮತ್ತು ಇವತ್ತಿನ ದಿವಸ ನಾವು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತುಂಬಾ ಖುಷಿಯಾದ ವಿಷಯ ಅಂತ ಹೇಳ್ತಾ, ನಮ್ಗೆ 2 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಮತ್ತು ಅವರ ಎಲ್ಲ ತಂಡ, ರೋಟರಿ ಟ್ರಸ್ಟ್ ಮತ್ತು ರೋಟರಿ ಏನ್ ತಂಡ ಇದೆ, ಆ ಎಲ್ಲ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ನಮ್ಮ ವೇದಿಕೆ ಮೇಲೆ ಬರಬೇಕಾದವರು ಸುಮಾರು ಜನ ವೇದಿಕೆ ಕೆಳಗಿದ್ದೀರಿ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತು, ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಈ ಮಧ್ಯದಲ್ಲಿ ನಾವು ಜಾಸ್ತಿ ಇಷ್ಟ ಮಾಡಬಾರ್ದಂತ. ಆದ್ರೆ ಈ ಒಂದು ಸಭೆ ಇಷ್ಟೊಂದು ಅದ್ದೂರಿಯಾಗಿ ನಡೀಬೇಕು, ವಾರಗಟ್ಟಲೆ ನಡೀಬೇಕು ಅಂತಂದ್ರೆ ಸಾರ್ವಜನಿಕರ ಸಹಕಾರ ಇರಬೇಕು. ಅದರೊಂದಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ, ನಮ್ಮ ಪತ್ರಕರ್ತರ ಸಹಕಾರ, KEB ಸಿಬ್ಬಂದಿಯವರ ಸಹಕಾರ, ಪೌರ ಕಾರ್ಮಿಕರಂತೂ ನೀವು ನಂಬಲ್ಲ, ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ಕೆಲಸನೇ ಮಾಡ್ತಾ ಇದ್ದಾರೆ ಒಂದು ವಾರದಿಂದ. ಅವರೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಹಾರೋಹಳ್ಳಿಯಲ್ಲಿ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಒಂದು 5 ವರ್ಷದ ಹಿಂದೆ ಶುರು ಮಾಡಿದ್ವು. ನಮ್ಗೆ ಹೆಮ್ಮೆ ಏನಂತಂದ್ರೆ, ಆ ಬ್ಯಾಂಕ್ ನಾವು ಯಾವುದೇ ಠೇವಣಿನ ಆಗ್ಲಿ ಇನ್ನೊಂದಾಗ್ಲಿ ನಾವು ಜಾಸ್ತಿ ತಗೊಳ್ಳಿಲ್ಲ. ಬರೀ 1.5 ಕೋಟಿಯಿಂದ 2 ಕೋಟಿ ಅಷ್ಟೇ ನಮ್ಮ ಠೇವಣಿ ಇರೋದು. ಆದ್ರೆ ಪ್ರತಿದಿನ ನಮ್ಮ ಹಾರೋಹಳ್ಳಿ ಸುತ್ತಮುತ್ತಲ ವರ್ತಕರು ಸುಮಾರು 45ರಿಂದ 50 ಸಾವಿರ ನಿತ್ಯ ನಿಧಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆ ಸಂಗ್ರಹದಿಂದ ನಮ್ಮ ಒಂದು ಬ್ಯಾಂಕ್ ನಡೀತಾ ಇದೆ. ಆ ಒಂದು ಕೃತಜ್ಞತಾ ಪೂರ್ವಕವಾಗಿ ನಾವು ನಮ್ಮ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಪ್ರತಿ ವರ್ಷ 2 ಪ್ರೋಗ್ರಾಮ್ಗಳನ್ನ ವರ್ತಕ ಸಂಘದೊಂದಿಗೆ ನಾವು ಕೆಲಸ ಮಾಡ್ತೀವಿ. ಆ ಒಂದು ದಯಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಜೊತೆಗೆ ವ್ಯವಹಾರ ಮಾಡಿ ನಾವು ಸದಾಕಾಲ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಯುವ ಮುಖಂಡರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಗೌತಮ್ ಗೌಡ್ರು 1-2 ಮಾತಾಡ್ತಾರೆ. ನಮ್ಮನ್ನ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಅದರ ಪ್ರಯುಕ್ತ ಏನು ಹಾರೋಹಳ್ಳಿ ವರ್ತಕರ ಸಂಘದ ಒಂದು ನೇತೃತ್ವದಲ್ಲಿ ಇನ್ನೂ 3 ಸಂಘಗಳು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವೆಂಕಟರಮಣ ಅಂತ ಹೇಳಿದ್ರೆ ಗುಂಡಣ್ಣ ಅಂತ ಭಾರಿ ಫೇಮಸ್ ನಮ್ಮ ಭಾಗದಲ್ಲಿ. ಸರಳ, ಸಜ್ಜನ,
ತುಂಬಾ ಪ್ರೀತಿಯಿಂದ ಅವರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದು ದೇವತಾ ಕಲೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತ ನನ್ನ ತಂದೆಯವರು ಹೇಳ್ತಿದ್ರು ಸರ್ ನಿಮ್ಮ ಬಗ್ಗೆ. ನಾನು ಜಾಸ್ತಿ ನೋಡಿರಲಿಲ್ಲ, ನಾನು ಮುಖ್ಯವಾಗಿ ಹೇಳ್ತೇನೆ. ಬಟ್ ನಾನು ಒಂದು 2 ಸಲ ಅವ್ರನ್ನ ಭೇಟಿ ಮಾಡಿದಾಗ ನನ್ಗೆ ಅನಿಸ್ತು, ಇಷ್ಟು ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ, ಇಷ್ಟು ಸಜ್ಜನಿಕೆ ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಭಾಗದಲ್ಲಿ ನಮ್ಮ ಹಿರಿಕರಾಗಿದ್ದಾರೆ ಅಂತ ತುಂಬಾ ಖುಷಿ ನಮ್ಗೆ ಹೇಳ್ಕೊಳ್ಳಕ್ಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಒಂದು ಅಧ್ಯಕ್ಷತೆ ವಹಿಸಿ ಬಂದಿದ್ದೀರಾ. ತಮಗೆ ನಾನು ಆರೋಳಿಯ ಜನತೆಯ ಪರವಾಗಿ ಮತ್ತೊಮ್ಮೆ ತಮಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ವೇದಿಕೆ ಮೇಲೆ ನಮ್ಮ ಹಿರಿಯರಾದಂಥ ಹಿರೇಗೌಡರು, ಹಿರಿಯರಾದಂಥ ಮಲ್ಲಪ್ಪನವರು, ನಮ್ಮ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನಮ್ಮ 4 ಸಂಘದ ಏನು ಪದಾಧಿಕಾರಿಗಳಿದ್ದೀರಿ, ಹಾಗೂ ಆರೋಳಿಯ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಮ್ಮೆಲ್ಲರ ಬಾಳಲ್ಲಿ ಇರಲಿ ಅಂತ ಕೋರ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಳ್ಳಿಯವರು ಹೇಳಿದಾಗೆ ಜಾಸ್ತಿ ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಬಟ್ ಒಂದು ಮಾತು ನಾನು ಹೇಳ್ತೀನಿ, ಒಂದು ಜಾಗ ಈಗ ಏನು ಹೊಸದಾಗಿ ತಾಲೂಕಾಗಿದೆ, ಈ ತಾಲೂಕು ಬೆಳಿಬೇಕು, ಈ ತಾಲೂಕು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದರೆ ವಾಣಿಜ್ಯ ಏನು ಚಟುವಟಿಕೆಗಳು ನಡೀತವೆ ಅದು ಸತತವಾಗಿ ಪ್ರತಿ ದಿನ ಅದು ಬೆಳೀತಾ ಹೋಗಬೇಕು. ಈ ವಾಣಿಜ್ಯ ಚಟುವಟಿಕೆಗಳು ಬೆಳೆಯೋ ನಿಟ್ಟಿನಲ್ಲಿ ಏನು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡು, ನಮ್ಮ ವರ್ತಕರ ಸಂಘ ಮಾಡ್ಕೊಂಡು ತಾವೆಲ್ಲರೂ ಏನು ಸತತವಾಗಿ ಈ ಒಂದು ತಾಲೂಕಿನ ಬೆಳವಣಿಗೆ ಶ್ರಮಿಸ್ತಿದ್ದೀರಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಮ ಆರೋಳಿ ತಾಲೂಕು ಪ್ರತಿದಿನ ನಾವು ನೋಡ್ತಾ ಇದೀವಿ, ನಮ್ಮ ಕಣ್ಣಾರೆ ದಿನೇ ಬೆಳೀತಿದೆ. ಚಾಮುಂಡೇಶ್ವರದ ರಥೋತ್ಸವನ ನಾವು ಕಳೆದ ಬಾರಿ ಹೇಗಿತ್ತು, ಈ ಬಾರಿ ಹೇಗಿದೆ ಅಂತ ನೋಡಿದ್ರೆ ತಮ್ಗಳಿಗೆ ಅರ್ಥ ಆಗುತ್ತದು. ಸೊ ಹಾಗಾಗಿ ಅದಕ್ಕೆ ಏನೋ ನಾವೇನು ಬಿಸ್ನೆಸ್, ಒಂದು ಎಕನಾಮಿ ಅಂತೀವಿ, ಅದು ಬೆಳಿಬೇಕು. ಅವಾಗ ಬೆಳೆದಾಗೆ ಊರು ಬೆಳೆಯೋದು, ಆರೋಳಿ ತಾಲೂಕು ಬೆಳೆದ್ರೆ ಸುತ್ತಮುತ್ತಲಿನ ಹಳ್ಳಿಗಳು ಬೆಳೆಯೋದು, ಸುತ್ತಮುತ್ತ ಹಳ್ಳಿಗಳು ಬೆಳೆದ್ರೆ ಇಡೀ ತಾಲೂಕು ಬೆಳೆಯೋದು. ಸೊ ಹಾಗಾಗಿ ತಮ್ಮೆಲ್ರಿಗೂ ನಾನು ಈ ಒಂದು 4 ಸಂಘಗಳ ಅಧ್ಯಕ್ಷ, ಉಪಾಧ್ಯಕ್ಷ, ಪದಾಧಿಕಾರಿಗಳಿಗೆ ತಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ನಮ್ಮ ಮಳವಳ್ಳಿ ಮಹದೇವ ಸ್ವಾಮಿಯವ್ರನ್ನ ಕರೆಸಿ ಒಂದು ಹಾಡು ಹೇಳಿಸ್ಬೇಕು ಅಂತ. ಅದು ಇಟ್ಲು ಮೊದಲ ಅಂತ ಅಲ್ಲ, ನಾವು ಇಷ್ಟು ದಿನ ತಗೊಂಡಿದ್ದೀವಿ ತಮ್ಮ ಕರೆದು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಇವತ್ತು ಬಂದು ಇಡೀ ರಾಜ್ಯ, ಇಡೀ ದೇಶ ಅವರ ಕಡೆ ನೋಡುವಂತ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹದೇವ ಸ್ವಾಮಿಯವರು. ಸೊ ಹಾಗಾಗಿ ತಾವೆಲ್ಲರೂ ಅವರ ಒಂದು ಮನೋರಂಜನೆ ಕಾರ್ಯಕ್ರಮ ವೀಕ್ಷಣೆ ಮಾಡಿದಿರಿ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಆರೋಳಿ ಜನತೆಗೆ ತಾಯಿ ಚಾಮುಂಡೇಶ್ವರಿ ಅವರು ಒಳ್ಳೇದು ಮಾಡಲಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆರಕ್ಷಕ ಸಿಬ್ಬಂದಿಗಳು ಏನಿದ್ರಿ, ನಿಮ್ಮೆಲ್ರಿಗೂ ನಾವು ಸತತವಾಗಿ ವರ್ಷದಲ್ಲಿ 365 ದಿನದೂ 24 ಗಂಟೆನೂ ಕೆಲಸ ಮಾಡುವಂಥ ಒಂದು ಅದ್ಭುತವಾದ ಡಿಪಾರ್ಟ್ಮೆಂಟ್. ತಮ್ಮೆಲ್ಲರೂ ಏನು ಸೇವೆ ತಾವೇನು ಮಾಡ್ತೀರಿ, ತಮ್ಮ ಸ್ಯಾಕ್ರಿಫೈಸ್ ಏನಿದೆ ಅದನ್ನೆಲ್ಲ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರವ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಕೊಡ್ತಾ, ಈ ಕಾರ್ಯಕ್ರಮಕ್ಕೆ ಜಾಸ್ತಿ ಒಂದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ 4 ಸಂಸ್ಥೆಯ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ವಂದಿಸ್ತಾಗಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಜನತೆ ವಂದಿಸ್ತಾನೆ ಮಾತು ಮುಗಿಸ್ತೇನೆ. ಮಣಿ ಅವ್ರ ಮೇಲೆ ಬರಬೇಕು, ನಾನೇ ಕರಿತೀನಿ. ಅವರಿಗೆ ಧನ್ಯವಾದಗಳು. ಇವರ ಒಂದು ಕೈಯಾರೆ ಜಾನಪದ ಜಂಗಮ ಗಾನ ಕೋಗಿಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪದವನ್ನ ಕೊಂಡೊಯ್ಯಿರ್ತಕ್ಕಂಥ ಮಳವಳ್ಳಿ ಡಾಕ್ಟರ್ ಮಾಧವ ಸ್ವಾಮಿರವರು, ಇವರಿಗೆ ನಮ್ಮ ಗೌತಮ್ ಗೌಡ್ರು ಹಾಗೂ ಗುಂಡಣ್ಣವರು, ಮಲ್ಲಪ್ಪನವರು, ಡಾಕ್ಟರ್ ಪ್ರಾಣೇಶ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ್ ಅವರು, ಶ್ರೀನಿವಾಸ್ ಅವರು, ಎಲ್ಲ ಪದಾಧಿಕಾರಿಗಳಿಂದ ಮಾಧವ ಸ್ವಾಮಿರವರಿಗೆ ಈ ಒಂದು ಕಿರು ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇವೆ. ಜನಪದ ಅಂದ್ರೆ ಯಾರು ಬರ್ದಿತ್ತು ಅಂತಕ್ಕಂಥ ಲಿಟ್ರೇಚರ್ ಕೂಡ ಇರೋದಿಲ್ಲ, ಅದನ್ನ ನಾವು ಜನಪದ ಅಂತ ಕರಿತೇವೆ. ಗ್ರಾಮೀಣ ಪ್ರದೇಶದಲ್ಲಿ ಬಾಯಿಯಿಂದ ಬಾಯಿಗೆ ಹುಟ್ಟಂತ ಜನಪದವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದರಲ್ಲಿ ಇವು ಮಳವಳ್ಳಿ ಮಾಧವ ಸ್ವಾಮಿರವರ ಪಾತ್ರ ಕೂಡ ಇದೆ. ಹಾಗಾಗಿ ಅವರು ಆರೋಳಿಗೆ ಬಂದು ಈ ದಿವಸ ತಾಯಿ ಚಾಮುಂಡೇಶ್ವರಿಯ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಆರೋಳಿಗೆ ಬಂದು ಅವರ ಒಂದು ಕಂಠಸಿರಿಯಿಂದ ಹಲವಾರು ಹಾಡುಗಳನ್ನ, ಸಾವಿರಾರು ಹಾಡುಗಳನ್ನ ಆಡಿರ್ತಕ್ಕಂಥ ಇವ್ರಿಗೆ ಸನ್ಮಾನವನ್ನ ನಡೆಸ್ಕೊಟ್ಟಂತ ಈ ತಂಡದ ಎಲ್ಲ ನಾಯಕರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಮಳವಳ್ಳಿ ಮಾಧವ ಸ್ವಾಮಿರವರ ಕೆಲವು ಹಾಡುಗಳನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಕೇಳಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಪೂಜೆ ಮಾಡಿ ಆ ಕೊಬ್ಬರಿಕೆ ಒಳಗೆ ಅವರೆಕಾಳು ಬೇಯಿಸಿ ಜನಗಳಿಗೆಲ್ಲ, ಪರ್ಸೆಂಟ್ ಜನಗಳಿಗೆಲ್ಲ ಶಿವರಾತ್ರಿ ಜನಗಳ ಯಾರು ಮಾಡಿಗೆ ಆ ಥರ ಊಟ ಕೊಡ್ತಾರಲ್ಲ, ಯಾರು
ಅಂತ ನಮ್ಮನ್ನು ಕೇಳ್ತಿದ್ವು. ನಾವ್ ಹೇಳ್ತಿದ್ವು ನಮ್ಮ ಮಂಡ್ಯದಲ್ಲಿ ಗೌಡ್ರು, ಹಾಗಾಗಿ ಎಲ್ಲರೂ ಒಂದು ಟೀಮ್ ಇದೆ. ಕರಿಯಪ್ಪ ಯಾವತ್ತು ರಾಜರವರು ಬಂದಿದ್ದಾರೆ, ಅವ್ರ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಆತ್ಮೀಯರು ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದಂಥವರು, ಹಾಲಿ ನಮ್ಮೊಂದಿಗೆ ಸದಾಕಾಲ ಕೆಲಸ ಮಾಡ್ತಕ್ಕಂಥ ಶ್ರೀ ಜಗನ್ನಾಥರವರು ಕೂಡ ವೇದಿಕೆ ಮೇಲೆ ಬಂದು ಒಂದು ಕಿರು ಸನ್ಮಾನವನ್ನು ಕೋರ್ಕೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಬಂದಿರತಕ್ಕಂಥ ಒಮ್ಮೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮ ಮುಂದುವರಿಸಬೇಕು. ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾಗಿದೆ. ಕಾರಣಾಂತರದಿಂದ ಸ್ವಲ್ಪ ವ್ಯತ್ಯಾಸ ಆಯಿತು. ಹಾಗೆಯೇ ಅವರಿಗೆ ಈ ದೇಶದ ಅತ್ಯುನ್ನತವಾದಂತಹ ಪದ್ಮಶ್ರೀ ಪ್ರಶಸ್ತಿಗೂ ಸಹ
ಅವ್ರು ಬಾಧ್ಯರಾಗಬೇಕಾದಂಥ ಪರಿಸ್ಥಿತಿ ಲಾಸ್ಟಲ್ಲಿ ಅದು ಕೈ ತಪ್ಪಿತ್ತು. ಇಲ್ಲ ಅಂದ್ರೆ ಆಗ್ತಾ ಇತ್ತು. ನಾವೆಲ್ಲರೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇವ್ರನ್ನ ಹೆಸರು ಪ್ರಪೋಸಲ್ ಮಾಡಬೇಕು, ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ನಾವು ಕರ್ನಾಟಕ ರಂಗ ಕಲಾವಿದರ ಗೌರವಾಧ್ಯಕ್ಷರಾಗಿ ಇದ್ದಿದ್ದರಿಂದ ಆ ಡೈರೆಕ್ಟರ್ ನಮ್ಮ ಕೇಳಿದಾಗ ಮಾದೇಶ್ ನನ್ನ ರಿಕ್ವೆಸ್ಟ್ ಮಾಡಿದ್ರು, ಬಂದು ನೀವು ಹೇಳಿ ಸರ್ ಆಗುತ್ತೆ ಅಂತ. ಕಾರಣ ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಒಳ್ಳೆ ಜನಪದ ಕಲಾವಿದ, ಉತ್ತಮವಾದ ಹಾಡುಗಾರ, ನನ್ನ ಆತ್ಮೀಯ, ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಜನಗಳ ಆರೈಕೆ ಯಾವಾಗೂ ಇದೇ ಥರ ಸದಾ ಇರಲಿ. ನಮ್ಮ ವೇದಿಕೆ ಉನ್ನತವಾದಂತಹ ಕಾರ್ಯಕ್ರಮವನ್ನು ಈ ವೇದಿಕೆ ಮುಖಾಂತರ ಹಮ್ಮಿಕೊಂಡಿರೋದ್ರಿಂದ ಎಲ್ರಿಗೂ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾನಾದ್ರೂ ಭಾವಿಸಿ ದೇವರಲ್ಲಿ ಕೈ ಮುಗಿದು ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದು ಮಾಡಿ. ರಾ ಅಂದ್ರೆ ಸಜ್ಜನರನ್ನ ರಕ್ಷಣೆ ಮಾಡ್ತಕ್ಕಂಥ, ಪ್ರಾಮಾಣಿಕವಾಗಿ ಸಜ್ಜನರನ್ನ ರಕ್ಷಿಸ್ತಕ್ಕಂಥ. ಕ್ಷ ಅಂದ್ರೆ ಸಮಾಜ ಘಾತುಕ ಶಕ್ತಿಗಳನ್ನ ಎಂದೂ ಕ್ಷಮಿಸಲಾರದಂತ. ಆರಕ್ಷಕ ಅಂದ್ರೆ ಆ ಒಂದು ಹಗಲುಗಳು ಈ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಪ್ರತಿನಿತ್ಯ ಕರ್ತವ್ಯವನ್ನ, ತನ್ನ ಕುಟುಂಬವನ್ನ ಬಿಟ್ಟು ಇಡೀ ಸಮಾಜವನ್ನ ಕಾಯ್ತಕ್ಕಂತ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆಯ ನಮ್ಮ ಆರೋಹಳ್ಳಿಯ ವೃತ್ತ ನಿರೀಕ್ಷಕರಾದ ಮಲ್ಲೇಶ್ ಸಾಹೇಬರಿಗೆ ನಮ್ಮ ಮುರಳೀಧರ್ ಸಾಹೇಬರಿಂದ ಈ ಒಂದು ಕಿರು ಸನ್ಮಾನವನ್ನು ನಡೆಸಿಕೊಡ್ಬೇಕು. ಹಾಗೂ ಅಂತೆಯೇ ನಮ್ಮ ಲೋಕೇಶ್ ಅವರು ಹಾಗೂ ಬೆಸ್ಕಾಂನ ಈ ಕಾರ್ಯಕ್ರಮ ನಮ್ಮ ಮಳವಳ್ಳಿ ಮಾದೇಸ್ವಾಮಿ ಅವ್ರದ್ದು ಒಳ್ಳೆ ಕಾರ್ಯಕ್ರಮ. ನಾವಲ್ಲಿ ಬಂದೋಬಸ್ತ್ ಎಲ್ಲ ನೋಡ್ಕೊಂಡು ಅಟೆಂಡ್ ಮಾಡ್ತಾ ಇದ್ವಿ. ಬಟ್ ಈ ಹಾಡನ್ನು ಕೇಳಿಸ್ಕೊತಾ ಇದ್ವಿ, ಹಾಡು ಕೇಳಿಸ್ಕೊಂಡು ನಾವು ಸಂಸ್ಕೃತಿಯಲ್ಲಿ ಅದೇ ಮಾತಾಡ್ತಾ ಇದ್ವಿ. ಒಂಥರ ಈಗ ನ್ಯೂ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಜಾನಪದ ಗೀತೆಗಳದ್ದು, ಕೇಳಕ್ಕೂ ಒಂಥರ ಖುಷಿ ಆಗುತ್ತೆ, ಮನಸ್ಸು ನೆಮ್ಮದಿ. ಅಲ್ಲಿ ನಿಂತ್ಕೊಂಡು ಒಂದು 2-3 ಹಾಡು ಕೇಳಿದ್ವಿ. ಬಟ್ ನಮ್ಮ ಫೇವ್ರೇಟ್ ಒಂದಿದೆ, ಎಲ್ಲಾದ್ರು ಮನಸ್ಸು ಅದೇ ಮಾಮೂಲಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಹಾಡು, ಮಾದೇಶ್ವರ ದಯಬಾರದೆ ಅಂತ. ನನ್ನ ಫೇವ್ರೇಟ್ ಸಾಂಗ್ ಕೂಡ ಅದು. ಸಾಧ್ಯ ಆದ್ರೆ ಇದಾದ್ಮೇಲೆ ಆ ಸಾಂಗ್ ಆಡ್ಬೇಕು ಅಂತ ನಾನು ಕೋರ್ಕೊಳ್ತೀನಿ. ಆಯ್ತು ಹೇಳಿ, ಬಹಳ ಖುಷಿ ಆಯ್ತು ಅವ್ರು ನೋಡಿ. ಇಷ್ಟಿನ ಟಿವಿಲಿ ಮತ್ತೆ ಯೂಟ್ಯೂಬಲ್ಲಿ ಮಾತ್ರ ಅವ್ರಿಗೆ ನೋಡ್ತಾ ಇದ್ವಿ. ಇವತ್ತು ಅವರು ಲೈವ್ ನೋಡಿ ಬಹಳ ಖುಷಿ ಆಯ್ತು. ಆಲ್ರೆಡಿ 100 ಜೊತೆಯಲ್ಲಿ ಸುಮಾರು ಜನ ಸೇರಿದ್ದೀರಾ. ಈ ಕಾರ್ಯಕ್ರಮ ಇನ್ನೂ ನಡೆಯುತ್ತೆ. ಈ ಕಾರ್ಯಕ್ರಮ ಎಲ್ಲ ಆಸ್ವಾದಿಸಿ ಎಲ್ಲ ಖುಷಿ ಪಟ್ಟು ಈ ಜಾತ್ರೆನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಅಂತೆಯೇ ಆರಕ್ಷಕ ಉಪನಿರೀಕ್ಷಕರಾದ ಲೋಕೇಶ್ ರವರಿಗೆ, ನಮ್ಮ ಕಲ್ಪತರು ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರಿಂದ ಈ ಒಂದು ಕಿರು ಸನ್ಮಾನವನ್ನು ನಡೆಸಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ. ಸರ್ ಮುಂದೆ ಬನ್ನಿ. ಎಲ್ಲ ಕೊಡ್ಲಿ, ಎಲ್ಲ ಕೊಟ್ಟಾದ್ರಿ ಸರ್. ಇಲ್ಲಿ ನೋಡಿ ಸರ್, ಮೊಬೈಲ್ ಆಮೇಲೆ ನೋಡಿ ಸರ್. ಫಸ್ಟ್ ಇಲ್ಲಿ ಶಿಕ್ಷಕರಾದ ಸುಜನ್ ರವರಿಗೆ, ಪ್ರಜ್ವಲ್ ರವರಿಗೆ ನಮ್ಮ ಕಲ್ಪತರು ಕೋಆಪರೇಟಿವ್ ಸೊಸೈಟಿ ಹಾಗೂ ಆರೋಹಳ್ಳಿಯ ವರ್ತಕರ ಸಂಘದ ಎಲ್ಲ ಸರ್ವ ಸದಸ್ಯರ ಮುಖೇನ ಅವ್ರಿಗೂ ಕೂಡ ಈ ಒಂದು ಕಿರು ಸರ್ ಬನ್ನಿ, ಹತ್ರ ಬನ್ನಿ ಸರ್. ಕೆನರಾ ಬ್ಯಾಂಕ್ ಆಗಿರ್ತಕ್ಕಂಥ ರಾಮಚಂದ್ರ ಬೆನಿವಾಲ್ ರವರಿಗೂ ಕೂಡ ಈ ಒಂದು ಕಿರು ಸನ್ಮಾನವನ್ನ ವರ್ತಕರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರ ವತಿಯಿಂದ ಆರೋಹಳ್ಳಿಯ ಕೆನರಾ ಬ್ಯಾಂಕಿನ ಅದೇ ರೀತಿ ಈ ಸಮಾಜಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಒಬ್ಬ KEB ಅವರು ಪ್ರತಿದಿನ ಕರೆಂಟ್ ಜೊತೆ ಸಂಘರ್ಷವನ್ನ ಮಾಡ್ತಾ ಅವರ ಜೀವವನ್ನು ಪಣಕ್ಕಿಟ್ಟು ಸಮಾಜವನ್ನ ಕಾಪಾಡ್ತಕ್ಕಂಥ, ಸಮಾಜಕ್ಕೆ ಬೆಳಕನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜಯಿಯಾಗಿರ್ತಕ್ಕಂಥ ಅಶೋಕ್ ರವರಿಗೆ, ಇವ್ರಿಗೂ ಸಹ ನಮ್ಮ ವರ್ತಕರ ಸಂಘದ ಎಲ್ಲ ಸರ್ವ ಸದಸ್ಯರ ಮುಖೇನ ಈ ಒಂದು ಕಿರು ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ. ವೇದಿಕೆಯಲ್ಲಿ ನಾಕಂಡ ಅತ್ಯುತ್ತಮ ಕರ್ತವ್ಯವನ್ನ ಮಾಡ್ತಕ್ಕಂಥ, ಅಂದ್ರೆ ಆರೋಹಳ್ಳಿಗೆ ಇಂದ ಅವರು ಹೊರಗಡೆ ಬಿಡದಿಗೆ ರಾಮನಗರ ಹೋದ್ರು ಕೂಡ ಆರೋಹಳ್ಳಿ ಜನ ಗೌಡ್ರೆ ಮತ್ತೆ ಆರೋಹಳ್ಳಿಗೆ ಯಾವಾಗ ಬರ್ತೀರಾ? ಎಸ್, ಸತ್ಯ. ಈ ಒಂದು ವೇದಿಕೆಯಲ್ಲಿ ಅವ್ರ ಬಗ್ಗೆ ಹೇಳಲೇಬೇಕು. ಬೋರೇಗೌಡ್ರಂತವ್ರು, ಶಿವರಾಜ್ ಅವರಂತವ್ರು ಇರೋದ್ರಿಂದ ಮಲ್ಲೇಶ್ ಸಾಹೇಬ್ರಿಗೆ ಕರ್ತವ್ಯ ಸ್ವಲ್ಪ ಕಡಿಮೆ ಆಗುತ್ತೆ.
ಹಾಗಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ದಯಮಾಡಿ ಇಲ್ಲ ಇಲ್ಲ ಬನ್ನಿ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೇನೆ. ನಮ್ಮ ರಾಮೂರವರು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ದಯಮಾಡಿ ಬಿಟ್ಟು ಸಮಾಜವನ್ನ ಕಾಪಾಡ್ತಕ್ಕಂಥ ಸಮಾಜ ಘಾತುಕ ಶಕ್ತಿಗಳನ್ನ ಕಾನೂನಿನ ಕುಣಿಕೆಗೆ ಸಿಕ್ಕಿಸಿ ಸಜ್ಜನರನ್ನ ರಕ್ಷಣೆ ಮಾಡ್ತಕ್ಕಂಥದ್ದೇ ಪ್ರಾಮಾಣಿಕ ಪೊಲೀಸ್ ಕರ್ತವ್ಯ. ಆ ಪ್ರಾಮಾಣಿಕ ಪೊಲೀಸ್ ಕರ್ತವ್ಯವನ್ನ ನಮ್ಮ ಆರೋಳಿಯ ಠಾಣಾ ವ್ಯಾಪ್ತಿಯಲ್ಲಿ ನಿರ್ವಹಿಸಿರತಕ್ಕಂಥ ಎಲ್ಲ ಸಿಬ್ಬಂದಿಗೂ ಕೂಡ ನಮ್ಮ ವರ್ತಕರ ಸಂಘದ ವತಿಯಿಂದ ಈ ಒಂದು ಕಿರು ಸನ್ಮಾನವನ್ನ ನಡೆಸ್ಕೊಟ್ಟಿರ್ತಕ್ಕಂಥದ್ದು ಸಾರ್ಥಕ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಭಾವಿಸೋಣ. ಮಾನಪ್ಪನ